ಇಂಥ ಚಳಿಗಾಲದಲ್ಲೂ ಇಷ್ಟೊಂದು ಹೂವು, ದಾಸವಾಳ, ಗುಲಾಬಿ ಎಲ್ಲ ಗಿಡದಲ್ಲೂ ಹೂಗಳು ಚೆನ್ನಾಗಿ ಇದೆ. ದೇಸಿ ಆಗಿರ್ಬೋದು, ಹೈಬ್ರಿಡ್ ಗಿಡ ಆಗಿರ್ಬೋದು, ಚಿಕ್ಕ ಕಟಿಂಗ್ನಲ್ಲೂ ಹೂ ಬರ್ತಾ ಇದೆ, ದೊಡ್ಡ ಗಿಡದಲ್ಲೂ ಹೂ ಬರ್ತಾ ಇದೆ. ಇದಕ್ಕೆಲ್ಲ ಏನು ಕಾರಣ ಅಂತಂದರೆ ನಾವು ಹಾಕುವಂಥ ಆರ್ಗ್ಯಾನಿಕ್ ಹೋಮ್ ಮೇಡ್ ಫರ್ಟಿಲೈಸರ್ಸ್. ಸೊ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಒಂದು ಬೆಸ್ಟ್ ಡ್ರೈ ಪೌಡರ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ, ಹೋಮ್ ಮೇಡ್ ಫರ್ಟಿಲೈಸರ್ ಬಗ್ಗೆ. ಸೊ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ ಹೊಸದಾಗಿ ಬಂದು ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಒಂದು ಹೈಪ್ ಬಟನ್ ಅಂತ ಬರುತ್ತೆ, ಅದನ್ನು ಕೂಡ ಪ್ರೆಸ್ ಮಾಡಿ. ಸೊ ಬನ್ನಿ ಆಗಿದ್ರೆ ಇವತ್ತಿನ ವಿಡಿಯೋ ಶುರು ಮಾಡೋಣ. ನೋಡಿ, ದಾಸವಾಳ ಗಿಡ ಚಳಿಗಾಲದಲ್ಲಿ ತುಂಬ ಚೆನ್ನಾಗಿ ಹೂಗಳು ಕೊಡಬೇಕು ಅಂತಂದರೆ ನೀವು ಸಾಧ್ಯವಾದಷ್ಟು ಹೈಬ್ರಿಡ್ ವೆರೈಟಿಯ ದಾಸವಾಳ ಗಿಡಗಳನ್ನು ಬೆಳೆಸ್ಕೊಳ್ಳಿ. ಇದು ನೋಡಿ, ಪಿಂಕ್ ಕಲರ್ ಇದೆಯಲ್ಲ, ಇದು ದೇಸಿ ದಾಸವಾಳ. ಇದರಲ್ಲೂ ಕೂಡ ಹೂಗಳು ಚೆನ್ನಾಗಿ ಬರುತ್ತೆ. ಆದರೆ ಇದಕ್ಕೆ ಇವಾಗ ಸ್ವಲ್ಪ ಚಳಿ ಹೆಚ್ಚಾದಂತೆ ಹೂವಿನ ಆಕಾರ ಗಾತ್ರ ಚಿಕ್ಕದಾಗ್ತಾ ಹೋಗುತ್ತೆ. ಆದರೆ ಹೈಬ್ರಿಡ್ ದಾಸವಾಳಗಳಲ್ಲಿ ತುಂಬ ಚೆನ್ನಾಗಿ ಇವಾಗ ಹೂಗಳು ಬರುತ್ತೆ. ಆದರೆ ನಾವು ಆರೈಕೆ ಮಾಡಿದ್ರೆ ಎಲ್ಲ ಗಿಡದಲ್ಲೂ ಕೂಡ ಹೂಗಳನ್ನು ಪಡ್ಕೊಳ್ಳಬಹುದು. ಇದೆಲ್ಲ ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ನಾನು ಪ್ರತಿ ವಿಡಿಯೋನಲ್ಲಿ ತಿಳಿಸ್ತಾ ಇರುವಂತೆ ಯಾವಾಗಲೂ ಹೋಮ್ ಮೇಡ್ ಆರ್ಗ್ಯಾನಿಕ್ ಫರ್ಟಿಲೈಸರ್ಸನ್ನು ಫ್ರೀ ಆಫ್ ಕಾಸ್ಟ್ನಲ್ಲಿ ತಯಾರಿಸಿ ಗಿಡಗಳಿಗೆ ಕೊಡಿ ಅಂತ ಹೇಳೋದು. ಯಾಕಂತಂದರೆ ನಾವು ಮಾರ್ಕೆಟಿಂದ ಕೆಲವೊಮ್ಮೆ ಫರ್ಟಿಲೈಸರ್ಸನ್ನು ಕೊಂಡ್ಕೊಳ್ಳೋಕ್ಕಾಗಲ್ಲ. ಯಾಕಂತಂದರೆ ನಾವು ಕೇವಲ ಪೂಜೆಗೆ ಅಂತ ಒಂದು 4-5 ಗಿಡಗಳನ್ನು ಬೆಳೆಸಿರ್ತೀವಿ. ಅದಕ್ಕೆ ಅಷ್ಟೊಂದು ದುಡ್ಡು ಖರ್ಚು ಮಾಡೋದಕ್ಕೂ ಕೂಡ ಮನಸ್ಸಾಗಲ್ಲ. ಸೊ ಹೀಗಿರುವಾಗ ಅದು ಯಾವ ರೀತಿಯ ಒಂದು ಫರ್ಟಿಲೈಸರನ್ನು ರೆಡಿ ಮಾಡೋದ್ರಿಂದ ಚಳಿಗಾಲದಲ್ಲಿ ತುಂಬ ಚೆನ್ನಾಗಿ ಹೂಗಳು ಬರುತ್ತೆ. ಜೊತೆಗೆ ಗಿಡದ ಮಣ್ಣಿನಲ್ಲಿ ಯಾವುದೇ ರೀತಿ ಫಂಗಸ್ ಕೂಡ ಆಗಬಾರ್ದು ಅಂತಂದರೆ ಈ ವಿಡಿಯೋನ ನೀವು ತಪ್ಪದೇ ಪೂರ್ತಿಯಾಗಿ ನೋಡಬೇಕು. ನೋಡಿ, ಇದು ಕೂಡ ಬಿಳಿ ಒಂದು ದೇಸಿ ದಾಸವಾಳ ಕಟಿಂಗ್ನಿಂದ ಮಳೆಗಾಲದಲ್ಲಿ ಬೆಳೆಸಿರುವಂಥ ಗಿಡ. ಒಂದು 5-6 ತಿಂಗಳಾಯಿತು. ಎಷ್ಟು ದೊಡ್ಡದಾಗಿ ಬೆಳೆದಿದೆ, ಎಷ್ಟೊಂದು ಹೂಗಳಿದೆ. ಪ್ರತಿ ಗಿಡದಲ್ಲೂ ದೇಸಿ ದಾಸವಾಳದಲ್ಲೂ ಕೂಡ ಮಿನಿಮಮ್ 4-5 ಹೂಗಳಾದರೂ ಇರುತ್ತೆ. ಇವತ್ತಿನ ಈ ಗಿಡದಲ್ಲಿ ನೋಡಿ 6-7 ಹೂಗಳು ಬಂದಿದೆ. ಈ ರೀತಿ ನಿಮ್ಮ ಗಿಡದಲ್ಲಿ ಹೂಗಳು ಬರಬೇಕು ಅಂತಂದರೆ ನಾನು ಪ್ರತಿ ವಿಡಿಯೋನಲ್ಲಿ ನಿಮಗೆ ಆರ್ಗ್ಯಾನಿಕ್ ಫರ್ಟಿಲೈಸರ್ಸನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದನ್ನು ನೀವೇನು ಮಾಡಿ, ಗ್ಯಾಪಲ್ಲಿ ಖಂಡಿತ ನಿಮ್ಮ ಗಿಡದ ಮೇಲೆ ಪ್ರಯೋಗ ಮಾಡಿ ನೋಡಿ, ನಿಮಗೆ ತುಂಬ ಒಂದು ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಇವತ್ತಿನ ಫರ್ಟಿಲೈಸರ್ ಬಂದು ಸಿಂಪಲ್ ಆಗಿದೆ, ಆದರೆ ತುಂಬಾ ಎಫೆಕ್ಟಿವ್ ಆಗಿದೆ. ನಾನಿಲ್ಲಿ ಒಂದು 4 ಚಮಚದಷ್ಟು ಟೀ ಪೌಡ್ರನ್ನು ತೊಗೊಳ್ತಾ ಇದ್ದೀನಿ. ಯಾಕೆ ಟೀ ಪೌಡ್ರನ್ನು ಇಲ್ಲಿ ಕೊಡ್ತಾ ಇದ್ದೀನಿ ಅಂತಂದರೆ ಚಳಿಗಾಲದಲ್ಲಿ ತುಂಬ ಬೇಗ ಮಣ್ಣು ಕಾಂಪ್ಯಾಕ್ಟ್ ಆಗುತ್ತೆ, ಚಳಿಗೆ ಗಟ್ಟಿ ಆಗ್ತಾ ಹೋಗುತ್ತೆ. ಈ ಟೀ ಪೌಡ್ರನ್ನು ನಾವು ಮಣ್ಣಿನಲ್ಲಿ ಮೇಲಿನ ಮೇಲೆ ಆ್ಯಡ್ ಮಾಡೋದ್ರಿಂದ ಮಣ್ಣು ಹಗುರ ಆಗುತ್ತೆ, ಮಣ್ಣಿನಲ್ಲಿ ಮೈಕ್ರೋಬಿಯಲ್ ಆ್ಯಕ್ಟಿವಿಟಿ ಚೆನ್ನಾಗಾಗುತ್ತೆ, ಬೇರುಗಳು ಆ್ಯಕ್ಟಿವ್ ಆಗಿರುತ್ತೆ. ಇಲ್ಲ ಅಂತಂದರೆ ಏನಾಗುತ್ತೆ, ಚಳಿ ಹೆಚ್ಚಾದಂತೆಲ್ಲ ಬೇರುಗಳು ಸುಪ್ತಾವಸ್ಥೆಗೆ ಡಾರ್ಮೆನ್ಸಿಗೆ ಹೋಗುತ್ತೆ. ತುಂಬ ಗಿಡದ ಬೇರುಗಳು ಡಾರ್ಮೆನ್ಸಿಗೆ ಹೋಗಬಾರ್ದು, ಕಂಟಿನ್ಯೂಸ್ ಆಗಿ ಗಿಡದಲ್ಲಿ ಹೂಗಳು ಬರಬೇಕು ಅಂತಂದರೆ ಇವೆರಡು ವಸ್ತುಗಳನ್ನು ನೀವು ಕೊಡಲೇಬೇಕು. 4 ಚಮಚ ಟೀ ಪೌಡ್ರ್ನಲ್ಲಿ ಒಂದು 2 ಚಮಚದಷ್ಟು ಉಡ್ಯಾಶನ್ನು ಕೊಡಿ. ನಿಮಗೆ ಬೋನ್ ಮೀಲ್ ತರೋದಕ್ಕಾಗ್ತಾ ಇಲ್ಲ, ರಾಕ್ ಫಾಸ್ಫೇಟ್ ತರೋದಕ್ಕಾಗ್ತಾ ಇಲ್ಲ, ಕೆಮಿಕಲ್ ಫರ್ಟಿಲೈಸರ್ ಬೇಡ ಅನ್ನೋರು ಈ 2 ವಸ್ತುಗಳನ್ನು ಹಾಕಿ ನೋಡಿ. ಈ ಬೋನ್ ಮೀಲ್ನಲ್ಲಿ ಏನೇನು ಕಂಟೆಂಟ್ ಇದೆಯೋ ಆ ಎಲ್ಲ ಕಂಟೆಂಟ್ ಇದರಲ್ಲಿದೆ. ಕ್ಯಾಲ್ಶಿಯಂ ಇದೆ, ಫಾಸ್ಫರಸ್ ಇದೆ, ಪೊಟ್ಯಾಷಿಯಮ್ ಇದೆ, ಐರನ್ ಇದೆ, ಮೆಗ್ನೀಷಿಯಮ್ ಇದೆ. ಅಷ್ಟೇ ಅಲ್ಲ, ಇದೇನು ಮಾಡುತ್ತೆ ಅಂತಂದರೆ ಮಣ್ಣನ್ನು ಸ್ವಲ್ಪ ಪ್ರಮಾಣದಲ್ಲಿ ಎಲ್ಕಲೈನ್ ಮಾಡುತ್ತೆ. ಹಾಗಾಗಿ ಇದರಲ್ಲಿ ನಾವು ಟೀ ಪೌಡ್ರನ್ನು ಹಾಕಿರೋದು. ನೀವು ಕೇವಲ ಬೂದಿಯನ್ನು ಕೂಡ ಪ್ರಯೋಗ ಮಾಡ್ಬೋದು. ಆದರೆ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ನಮ್ಮ ಮಣ್ಣು ಆಲ್ರೆಡಿ ಅಲ್ಕಲೈನ್ ಆಗಿದ್ದರೆ ಅದನ್ನು ಆ್ಯಸಿಡಿಕ್ ಮಾಡಬೇಕು, ನಾವು ಹಾಕುವಂಥ ಫರ್ಟಿಲೈಸರ್ ಚೆನ್ನಾಗಿ ವರ್ಕ್ ಮಾಡಬೇಕು ಅಂತಂದರೆ ಅದರಲ್ಲಿ ನಾವೇನು ಮಾಡಬೇಕು, ಈ ಟೀ ಪೌಡ್ರನ್ನು ಕೊಡಲೇಬೇಕು. ಆಮೇಲೆ ನೋಡಿ, ಈ ರೀತಿ ಚಳಿಗಾಲದಲ್ಲಿ ಮಗುಗಳು ಕೂಡ ತುಂಬ ಬೇಗ ಡ್ರಾಪ್ ಆಗುತ್ತೆ, ಉದುರೋಗುತ್ತೆ. ಇದಕ್ಕೇನು ಕಾರಣ ಅಂತಂದರೆ ಮುಖ್ಯವಾಗಿ ಅಲ್ಲಿ ಬೇಕಾಗಿರುವಂಥ ಪೊಟ್ಯಾಷಿಯಮ್ ಮತ್ತು ಕ್ಯಾಲ್ಶಿಯಂ ಏನು ಮಾಡುತ್ತೆ, ಗಿಡದ ಕಾಂಡವನ್ನು, ಬೇರುಗಳನ್ನು ಸ್ಟ್ರಾಂಗ್ ಮಾಡುತ್ತೆ. ಪೊಟ್ಯಾಷಿಯಂ ಗಿಡದ ಮೊಗ್ಗುಗಳು ಚೆನ್ನಾಗಿ ಆರೋಗ್ಯಕರವಾಗಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ 2 ವಸ್ತುಗಳು ಈ ಟೀ ಪೌಡ್ರ್ನಲ್ಲೂ ಇದೆ, ಆಮೇಲೆ ವುಡ್ ಆ್ಯಶ್ನಲ್ಲಿ ಅಂತಂದರೆ ಕಟ್ಟಿಗೆಯ ಬೂದಿಯಲ್ಲೂ ಕೂಡ ಇದೆ. ಇವಾಗ ಚಳಿ ಇರೋದ್ರಿಂದ ತುಂಬ ಜನ ಈ ಸಗಣಿ ಬೆರಣಿಯನ್ನು ಸುಡ್ತಾರೆ. ಆಮೇಲೆ ಕಟ್ಟಿಗೆಯನ್ನು ಕೂಡ ಬೆಂಕಿ ಹಚ್ಚಿ ನಾವು ಕಾಸ್ಕೊಳ್ಳೋದಕ್ಕೆಲ್ಲ ಉಪಯೋಗ ಮಾಡ್ತಾ ಇರ್ತೀವಲ್ಲ, ಆವಾಗ ಅದರಲ್ಲಿ ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡಬೇಡಿ. ಯಾವುದೇ ರೀತಿಯ ಪೇಪರ್ ಇದ್ದರೆ ನಡೆಯುತ್ತೆ, ಆದರೆ ಪ್ಲಾಸ್ಟಿಕ್ ಕವರ್ಸನ್ನು ಹಾಕಿ ಸುಡಬೇಡಿ. ಈ ರೀತಿ ಪೇಪರ್ ಹಾಗೂ ಕೇವಲ ಕಟ್ಟಿಗೆ ಅಥವಾ ಸಗಣಿ ಬೆರಣಿಯನ್ನು ಸುಟ್ಟಿರುವಂಥ ಬೂದಿಯನ್ನು ನೀವೇನು ಮಾಡ್ಬೋದು, ಒಂದು 15 ದಿನಕ್ಕೊಮ್ಮೆ 1 ಚಮಚ, ಪಾಟ್ನ ಅಳತೆಯನ್ನು ನೋಡಿಕೊಂಡು 12-15 ಇಂಚಿನ ಪಾಟ್ ಇದ್ದರೆ 2 ಚಮಚ, ಈ 2 ಮಿಕ್ಸ್ಚರ್ನ 2 ಚಮಚ, ಚಿಕ್ಕ ಪಾಟ್ ಇದ್ದರೆ 1 ಚಮಚ ನೀವು ಈ ರೀತಿ ಮಣ್ಣನ್ನು ಸಡಿಲಗೊಳಿಸಿ ಮಣ್ಣಿನಲ್ಲೇ ಹಾಕ್ತಾ ಹೋದರೆ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಆದರೆ ಇದನ್ನು ಹಾಕಿದ ಒಂದು 4-5 ದಿನಕ್ಕೆ ಕಂಪಲ್ಸರಿ ನೀವೇನು ಮಾಡಬೇಕು, ಕಾಫಿ ಪೌಡ್ರನ್ನು ಸ್ವಲ್ಪ 1 ಚಮಚ ಕಾಫಿ ಪೌಡ್ರನ್ನು 1 ಲೀಟರ್ ನೀರಿನಲ್ಲಿ ಬಾಯ್ಲ್ ಮಾಡಿ 4 ದಿನ ಆದ ನಂತರ, ಟೀ ಪೌಡ್ರೇನೋ ಹಾಕಿರ್ತೀವಿ, ಒಂದು 4 ದಿನದ ನಂತರ ಏನು ಮಾಡಿ, ಸ್ವಲ್ಪ ನೀರನ್ನು ಕುದಿಸಿ ಅದನ್ನು ರೂಮ್ ಟೆಂಪ್ರೇಚರ್ನಲ್ಲಿ ತಣ್ಣಗೆ ಮಾಡಿ ಯಾವ ಗಿಡಕ್ಕೆ ನೀವು ಬೂದಿಯನ್ನು ಹಾಕಿರ್ತಿಲ್ಲ ಆ ಗಿಡಕ್ಕೆ ಮತ್ತೆ ಒಂದು ಸರಿ ಹಾಕಿ ನೋಡಿ, ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಇದರಿಂದ ಏನಾಗುತ್ತೆ ಅಂತಂದರೆ ಗಿಡಕ್ಕೆ ಬೆಚ್ಚನೆಯ ಅನುಭವ ಸಿಗುತ್ತೆ, ಗಿಡಗಳು ಆ್ಯಕ್ಟಿವ್ ಆಗಿರುತ್ತೆ.
ಆಮೇಲೆ ಗಿಡದ ಗ್ರೋತ್ ಚೆನ್ನಾಗಾಗತ್ತೆ. ಗಿಡದ ಹೂವಿನ ಗಾತ್ರ ಏನಾಗುತ್ತೆ ದೊಡ್ಡದಾಗಿ ಬರುತ್ತೆ. ಕಲರ್ ತುಂಬ ಚೆನ್ನಾಗಿ ಎದ್ದು ಬರುತ್ತೆ. ನಿಮ್ಮ ಹೂವಿನ ಕಲರ್ ಗಿಡದಲ್ಲಿ ಬರುವಂಥ ಹೂವಿನ ಕಲರ್ ಏನಾದರೂ ಡಲ್ ಆಗ್ತಾ ಇದ್ದರೆ ಆ ಗಿಡದ ಹೂವಿನ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಿಮ್ಗೆ ನೋಡೋದಕ್ಕೆ ಖುಷಿ ಅನ್ನಿಸ್ಬೋದು. ಆವಾಗಲೇ ನಾನು ಕೆಲವೊಂದು ಹೂಗಳನ್ನು ತೋರಿಸಿದ್ನಲ್ಲ, ಈ ಒಂದು ಬೂದಿಯನ್ನು ನಾನು ಕಂಪಲ್ಸರಿ ನನ್ನ ಎಲ್ಲ ಗಿಡಗಳಿಗೂ ಮೇಲಿನ ಮೇಲೆ ಯೂಸ್ ಮಾಡ್ತಾ ಇರ್ತೀನಿ. ಹಾಗಾಗಿ ನಾನು ಯಾವುದೇ ಗಿಡದಲ್ಲೂ ಇರುವೆಗಳು ಕೂಡ ಇಲ್ಲ. ಬೂದಿಯನ್ನು ನಾವು ಈ ರೀತಿ ಮಣ್ಣಿನಲ್ಲಿ ಹಾಕೋದ್ರಿಂದ ಇರುವೆಗಳು ಬರಲ್ಲ. ಯಾವುದೇ ರೀತಿಯ ಹಾರ್ಮ್ಫುಲ್ ಇನ್ಸೆಕ್ಟ್ಸ್ ಕೂಡ ಗಿಡದ ಹತ್ರ ಮಣ್ಣಿನ ಹತ್ರ ಸುಳಿಯೋದೇ ಇಲ್ಲ. ಸೊ ಈ ಸಿಂಪಲ್ ಟ್ರಿಕ್ಸನ್ನು ಯೂಸ್ ಮಾಡಿಕೊಂಡು ನೀವೇನು ಮಾಡ್ಬೋದು, ನಿಮ್ಮ ಗಿಡದಲ್ಲಿ ತುಂಬ ಚೆನ್ನಾಗಿ ಯಾವುದೇ ರೀತಿಯ ಹೊರಗಡೆಯಿಂದ ಫರ್ಟಿಲೈಸರ್ ತರದೇನೆ ಗಿಡಗಳಿಗೆ ಬೇಕಾಗಿರುವಂಥ ಫಾಸ್ಫರಸ್, ಪೊಟ್ಯಾಷಿಯಮನ್ನು ನೀವು ಕ್ಯಾಲ್ಶಿಯಮನ್ನು ಗಿಡಗಳಿಗೆ ಒದಗಿಸ್ಬೋದು. ಆಮೇಲೆ ನೋಡಿ, ಸಿಂಪಲ್ಲಾಗಿ ಈ ರೀತಿ ಬೂದಿಯನ್ನು ಒಂದು 4 ದಿನಗಳವರೆಗೆ ನೆನೆಯೋದಕ್ಕೆ ಇಡಿ. 1 ಲೀಟರ್ ನೀರಿನಲ್ಲಿ ಒಂದು 2 ಚಮಚ ಬೂದಿಯನ್ನು ಹಾಕಿ ಚೆನ್ನಾಗಿ ನೆನೆಸಿ. ಆ ನೆನೆದಂತ ಮೇಲೆ ಏನಾಗುತ್ತೆ, ಮೇಲ್ಗಡೆ ಆ ತಿಳಿಯಾಗಿರುವಂಥ ನೀರನ್ನು ನೀವೇನು ಮಾಡ್ಬೋದು ಯೂಸ್ ಮಾಡ್ಕೊಳ್ಬೋದು. ಇಲ್ಲ ಅಂತಂದರೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದ ಮೇಲೂ ಕೂಡ ನೀವೇನು ಮಾಡ್ಬೋದು, ಇದನ್ನು ಒಂದು ಬಟ್ಟೆಯಲ್ಲಿ ಜರಡಿ ಹಿಡ್ಕೊಂಡ್ಬಿಟ್ಟು ಗಿಡದ ಮೇಲೂ ಕೂಡ ಸ್ಪ್ರೇ ಮಾಡ್ಬೋದು. ಈ ಗಿಡದ ಮೇಲೆ ಬೂದಿ ನೀರನ್ನು ಸ್ಪ್ರೇ ಮಾಡೋದ್ರಿಂದ ಗಿಡದ ಮೇಲೆ ಏನಾದರೂ ಈ ಆಫಿಡ್ಸ್ ಇರುತ್ತೆ, ಮಿಲಿಬಗ್ಸ್ ಇರುತ್ತೆ, ಅವುಗಳು ಕೂಡ ತುಂಬ ಹಂತದವರೆಗೆ ಕಂಟ್ರೋಲ್ಗೆ ಬರುತ್ತೆ. ನಾನಿವತ್ತು ಸ್ಪ್ರೇ ಮಾಡ್ತಾ ಇಲ್ಲ, ಯಾಕಂತಂದರೆ ಮೊನ್ನೆ ತಾನೇ ನಾನು ನೀಮ್ ಆಯಿಲನ್ನು ಸ್ಪ್ರೇ ಮಾಡಿದ್ದೀನಿ. ಹಾಗಾಗಿ ಇವತ್ತು ಸ್ಪ್ರೇ ಮಾಡ್ತಾ ಇಲ್ಲ. ಇದನ್ನೇನು ಮಾಡ್ತಾಯಿದ್ದೀನಿ, ಒಂದು 100 ml ಅಥವಾ ಒಂದು 550 mlನಷ್ಟು ನೀವೇನು ಮಾಡ್ಬೋದು, ಈ ಬೂದಿ ನೆನೆಸಿಟ್ಟಿರುವಂಥ ನೀರನ್ನು 1 ಲೀಟರ್ ನೀರಿನಲ್ಲಿ ಮಿಕ್ಸ್ ಮಾಡಿ. ಪೌಡ್ರ್ ಕೊಡೋದ್ರಿಂದ ಸ್ಲೋ ಆಗಿ ರಿಲೀಸ್ ಆಗುತ್ತೆ. ನಿಮಗೆ ಫಾಸ್ಟಾಗಿ ರಿಸಲ್ಟ್ ಬೇಕು ಅಂತಂದರೆ ಈ ರೀತಿ ಬೂದಿಯನ್ನು ನೆನೆಸಿನೂ ಕೂಡ ನೀವೇನು ಮಾಡ್ಬೋದು, ಗಿಡಗಳಿಗೆ ಅಪ್ಲೈ ಮಾಡ್ಬೋದು. ಇದರಲ್ಲೂ ಕೂಡ ಆ ಎಲ್ಲ ಇಂಗ್ರೀಡಿಯೆಂಟ್ಸ್, ಆ ಎಲ್ಲ ಪೋಷಕಾಂಶಗಳು ನೀರಿನಲ್ಲಿ ಈಸಿಯಾಗಿ ಡಿಸಾಲ್ವ್ ಆಗಿರುತ್ತೆ, ರಿಲೀಸ್ ಆಗಿರುತ್ತೆ. ಹಾಗಾಗಿ ನೀವೇನು ಮಾಡಬೇಕು, ಒಂದು 50ರಿಂದ 100 ml ಸಾಧ್ಯವಾದಷ್ಟು ಕಡಿಮೆನೇ ಯೂಸ್ ಮಾಡಿ. ನೀವು ಫಸ್ಟ್ ಯೂಸ್ ಮಾಡ್ತಾ ಇದ್ದರೆ, ಒಂದು ವೇಳೆ ನೀವು ಮೇಲಿನ ಮೇಲೆ ಯೂಸ್ ಮಾಡ್ತಾ ಇದ್ದರೆ ನಿಮ್ಗೆ ಯಾವುದೇ ರೀತಿಯ ಡೌಟ್ ಇಲ್ಲ ಅಂತಂದರೆ ನೀವೇನು ಮಾಡ್ಬೋದು, ನಾನು ಹೇಳಿರುವಂಥ ಅಳತೆಯಲ್ಲಿ ಯೂಸ್ ಮಾಡ್ಬೋದು. ನೋಡಿ, ನಾನಿಲ್ಲಿ ಒಂದು 50 mlನಷ್ಟು 1 ಲೀಟರ್ ನೀರಿನಲ್ಲಿ ಮಿಕ್ಸ್ ಮಾಡಿ ಗಿಡದ ಮಣ್ಣಿನಲ್ಲಿ ಹಾಕ್ತಾಯಿದ್ದೀನಿ. ಈ ರೀತಿ ಹಾಕೋದ್ರಿಂದ ಕೂಡ ಏನಾಗುತ್ತೆ, ಗಿಡದಲ್ಲಿ ಯಾವುದೇ ರೀತಿಯ ಫಂಗಸ್ ಬರಲ್ಲ. ಪೌಡ್ರ್ ಕೊಡೋದಾದರೆ ನೀವು 15ರಿಂದ 20 ದಿನಗಳ ಗ್ಯಾಪಲ್ಲಿ ಕೊಡ್ಬೋದು. ಈ ರೀತಿ ನೀರನ್ನು ಕೊಡೋದ್ರಿಂದ 15 ದಿನಕ್ಕೊಮ್ಮೆ ಕೂಡ ನೀವು ಕೊಡ್ಬೋದು. ಯಾಕಂತಂದರೆ ನೀರಿನ ರೂಪದಲ್ಲಿ ಕೊಡೋದ್ರಿಂದ ನಾವು ಡೈಲಿ ನೀರು ಹಾಕೋದ್ರಿಂದ ಅದು ಕೆಳಗಡೆ ಡ್ರೈನೇಜ್ ಹೋಲ್ನಿಂದ ಕೂಡ ಕೆಲವೊಮ್ಮೆ ಪಾಸಾಗಿ ಹೋಗಿಬಿಡತ್ತೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಯಾವ ರೀತಿ ಝೀರೋ ಖರ್ಚಿನಲ್ಲಿ, ಖರ್ಚೇ ಇಲ್ಲದೆ ಗಿಡಗಳಿಗೆ ಯಾವೆಲ್ಲ ರೀತಿಯ ಒಂದು ಹೋಮ್ ಮೇಡ್ ಆರ್ಗ್ಯಾನಿಕ್ ಫರ್ಟಿಲೈಸರ್ಸನ್ನು ಕೊಡ್ಬೋದು, ಈ ರೀತಿಯ ಸುಂದರವಾದಂಥ ಹೂಗಳನ್ನು ಪಡ್ಕೊಳ್ಬೋದು ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ತೀರಾ ಅನ್ನುವಂಥ ಒಂದು ಚಿಕ್ಕ ಆಸೆಯೊಂದಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಹ್ಯಾಪಿ ಗಾರ್ಡನಿಂಗ್. ಟೇಕ್ ಕೇರ್. ಬಾಯ್.